ಸಿಂಹರಾಶಿ, ನಿಮ್ಮ ಇಷ್ಟದಂತೆ ಕೆಲವು ಕೆಲಸಗಳಾಗತ್ತೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಮತ್ತು ಧೈರ್ಯ ಹೆಚ್ಚಾಗುವಂತಹ ಸಮಯ. ಹೊಸ ಉದ್ಯೋಗಕ್ಕೆ, ಹೊಸ ವ್ಯವಹಾರಕ್ಕೆ ಅವಕಾಶಗಳಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಅಗತ್ಯತೆ ಎಷ್ಟರ ಮಟ್ಟಿಗಿದೆ ಅದನ್ನು ನೋಡಿಕೊಂಡು ನೀವು ಮುಂದುವರಿತಕ್ಕಂಥದ್ದು ಒಳ್ಳೆಯದು. ಅನುಪಯುಕ್ತವಾದಂತಹ ಯಾವ ಯೋಜನೆಗಳನ್ನು ಹಾಕಬೇಡಿ. ಅದು ನಿಮಗೂ ಒತ್ತಡ, ಜೊತೆಗೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಹೆಚ್ಚಿನ ಜವಾಬ್ದಾರಿ ನಿಮಗೆ ಏನೂ ಅನುಕೂಲವನ್ನು ತಂದು ಕೊಡದೇ ಇರತಕ್ಕಂಥದ್ದಾಗತ್ತೆ. ಯಾವೊಂದು ಉದ್ಯಮವನ್ನು ಹೊಸದಾಗಿ ಪ್ರಾರಂಭ ಮಾಡಿದರೆ ಅದರಿಂದ ಉಪಯೋಗ ಏನು ಅನ್ನುವಂಥದ್ದನ್ನು ಗಮನಿಸ್ತಲೇ ಮುಂದುವರೆದ್ರೆ ಆ ಪರಿಪೂರ್ಣವಾದಂತಹ ಜವಾಬ್ದಾರಿಯನ್ನು ಹೊತ್ತುಕೊಳ್ಬೇಕಷ್ಟೇ ಹೊರತು ಅದರಿಂದ ಯಾವ ಉಪಯೋಗವೂ ಕೂಡ ಆಗದೇ ಇರತಕ್ಕಂಥದ್ದು. ನಿಮ್ಮ ಮಾತಿನಿಂದ ಹಲವಾರು ಜನ ಆಕರ್ಷಿತರಾಗ್ತಾರೆ, ನಿಮ್ಮ ಕಡೆಗೆ ತಿರುಗಿ ನೋಡ್ತಾರೆ. ಅದರ ಸದುಪಯೋಗವನ್ನು ಮಾಡಿಕೊಳ್ಳಿ. ಯಾರು ನಿಮ್ಮನ್ನು ಹಿಂಬಾಲಿಸ್ತಾರೆ, ಯಾರು ನಿಮ್ಮನ್ನು ನಂಬಿದ್ದಾರೆ ಅವರಿಗೆ ಒಳ್ಳೆಯದನ್ನು ಮಾಡಿ, ಸರಿಯಾದಂತಹ ವಿಚಾರವನ್ನು ತಿಳಿಸಿ, ಅವರಿಗೆ ಮಾರ್ಗದರ್ಶನ ಮಾಡಿ ಅನ್ನುವಂಥದ್ದು ಮುಖ್ಯ. ದೂರದ ಪ್ರಯಾಣದ ಸಾಧ್ಯತೆ ಇದೆ. ಯೋಚನೆಯನ್ನು ಮಾಡ್ಬೋದು ಅಥವಾ ಪ್ರಯಾಣವನ್ನೇ ಮುಂದುವರಿಸಬಹುದು. ಎರಡಕ್ಕೂ ಅವಕಾಶಗಳು ಇರುವಂಥದ್ದು. ನಾಯಕತ್ವದ ವಿಚಾರ ಬಂದಾಗ ನಿಮ್ಮ ಹೆಸರನ್ನು ಹೇಳಲಿಕ್ಕೆ ಅವಕಾಶಗಳಿರುತ್ತೆ. ಯಾವುದೋ ಒಂದು ಕೆಲಸ ಆಗಬೇಕು, ನಿಮ್ಮ ಜವಾಬ್ದಾರಿಯಲ್ಲಿ ಅಥವಾ ನಿಮ್ಮ ಸಾರಥ್ಯದಲ್ಲಿ ಆ ಕೆಲಸ ನಡೆಯುತ್ತೆ ಅಂತಾದರೆ ಜನ ಅದನ್ನು ಒಪ್ಪಿಕೊಳ್ಳತಕ್ಕಂಥದ್ದು, ನಿಮ್ಮನ್ನು ಆಯ್ಕೆ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣುವಂಥದ್ದಿದೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಕುಲದೇವರ ಪೂಜೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಹೊಸದಾದಂತಹ ತಂತ್ರಜ್ಞಾನವನ್ನು ಬಳಸುವಲ್ಲಿ ಯಶಸ್ವಿ ಆಗ್ತೀರಿ. ನಿಮ್ಮ ದಿನನಿತ್ಯದ ಕೆಲಸಕ್ಕೂ ಕೂಡ ತಂತ್ರಜ್ಞಾನವನ್ನೇ ಬಳಸಿಕೊಂಡು ಮುಂದುವರಿತಕ್ಕಂತಹ ಒಂದು ಪ್ರಯತ್ನ ನಿಮ್ಮದಾಗುವಂಥದ್ದು. ಆಸ್ತಿಯ ವಿಚಾರದಲ್ಲಿ ವಿವಾದಗಳು ಹೆಚ್ಚಾಗುತ್ತೆ. ಅದು ಪಿತ್ರಾರ್ಜಿತ, ಪೂರ್ವಾರ್ಜಿತ ವಿಚಾರಗಳು ಬಂದಾಗಂತೂ ದೊಡ್ಡ ಮಟ್ಟದ ಮಾತುಕತೆ, ಗಲಾಟೆ, ವಾದ ವಿವಾದಗಳು ಏರ್ಪಾಟಾಗುವಂಥದ್ದು. ಭವಿಷ್ಯವನ್ನು ಯೋಚನೆ ಮಾಡಿ ಹೋರಾಟವನ್ನು ಮಾಡಬೇಕು. ನಾವು ಯಾವ ಹೋರಾಟಕ್ಕೆ ಇಳಿತೀವಿ, ಮುಂದೆ ಅದರ ಪರಿಣಾಮ ಏನು, ಅದರಿಂದ ಆಗ್ತಕ್ಕಂತಹ ಸಾಧಕ ಬಾಧಕಗಳೇನು, ನಮಗೆ ಯಾವ ರೀತಿ ಅನುಕೂಲವಾಗುತ್ತೆ, ನಮ್ಮಿಂದ ಏನು ಸಂದೇಶ ಸಮಾಜಕ್ಕೆ, ಕುಟುಂಬಕ್ಕೆ, ನಮ್ಮ ಪರಿವಾರಕ್ಕೆ, ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ ಹೋಗುತ್ತೆ ಅನ್ನುವಂಥದ್ದು ಮುಖ್ಯ. ಅದರ ಜೊತೆಯಲ್ಲಿ ನಮಗೆ ಯಾವ ರೀತಿಯಲ್ಲಿ ಅದು ವಿರುದ್ಧವಾದಂತಹ ಪ್ರಭಾವವನ್ನು, ಫಲವನ್ನು ಕೊಡುತ್ತೆ, ನಮಗೆ ಅದರಿಂದ ಏನು ತೊಂದರೆಯಾಗತ್ತೆ ಅದೆಲ್ಲವನ್ನ ಆಲೋಚನೆ ಮಾಡಿ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು. ಕುಟುಂಬದವರು ನಿಮ್ಮ ವಿಚಾರದಲ್ಲಿ ಬಹಳ ಅತೃಪ್ತರಾಗಿರ್ತಾರೆ. ಏನೂ ಮಾಡೋದಿಲ್ಲಪ್ಪ, ಬರೀ ಮಾತು ಅಥವಾ ವ್ಯಂಗ್ಯವಾದಂತಹ ಮಾತು, ಬೇರೆಯವರನ್ನ ಕೆರಳಿಸ್ಲಿಕ್ಕೆ ಬೇಕಾದಂತಹ ಮಾತು ಅಂತ ಹೇಳಿ ಕುಟುಂಬದವರೇ ನಿಮ್ಮನ್ನು ನಿಷ್ಠುರ ಮಾಡ್ತಕ್ಕಂಥದ್ದಿದೆ. ವೈಯಕ್ತಿಕವಾದಂತಹ ಕೆಲಸದಲ್ಲಿ ಕೆಲವರ ಹಸ್ತಕ್ಷೇಪ ಇರುತ್ತೆ. ನೀವು ಯಾವುದೋ ಒಂದು ಕೆಲಸ ಮಾಡೋದಕ್ಕೆ ಹೊರಡ್ತೀರಿ, ಅವಾಗ ಬೇರೆಯವರು ಬಂದು ಅಲ್ಲಿ ಏನೋ ಮಾತಾಡುವಂಥದ್ದು ಅಥವಾ ಆ ಕೆಲಸವನ್ನು, ಅದರ ಮಾರ್ಗವನ್ನು, ರೂಪವನ್ನು ಬದಲಿಸ್ತಕ್ಕಂತಹ ಪ್ರಯತ್ನಗಳು ನಡೆಯುತ್ತೆ. ನೀವು ಅದನ್ನು ಒಪ್ಪಿ ಆ ರೀತಿಯಲ್ಲಿ ಮುಂದುವರಿತಕ್ಕಂಥದ್ದು ನಿಮಗೆ ತೊಂದರೆಯಾಗತ್ತೆ. ಮನೆಯಲ್ಲಿ ಮಂಗಳ ಕಾರ್ಯದ ವಿಚಾರ ಸ್ವಲ್ಪ ಕಷ್ಟವಾಗುತ್ತೆ. ಏನೋ ಮದುವೆಯನ್ನು ಮಾಡಬೇಕು ಅಂತಲೋ ಇಲ್ಲ ಇನ್ಯಾವುದೋ ಗೃಹ ಪ್ರವೇಶನೋ ಒಳ್ಳೆಯ ಕೆಲಸ ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ, ಅಥವಾ ಅದು ನಿಶ್ಚಯವಾಗಿರಬಹುದು. ಅಲ್ಲಿ ಒಂದಷ್ಟು ನಿಮಗೆ ಸಮಸ್ಯೆಗಳು ಉಂಟಾಗುತ್ತೆ. ಇದಕ್ಕೆಲ್ಲ ನೀವೇ ಕಾರಣ ಅನ್ನುವಂಥದ್ದು ಸಾಬೀತನ್ನು ಮಾಡ್ತಾರೆ ಕುಟುಂಬದವರು ಅಥವಾ ಬಂಧುಗಳು, ಮಿತ್ರರು. ಅದೆಲ್ಲವನ್ನ ಎದುರು ನೋಡಬೇಕಾದಂಥದ್ದು. ನಾಗಾರಾಧನೆಯನ್ನು, ನಾಗ ಪೂಜೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ತುಲಾರಾಶಿ, ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರಕ್ಕೆ ಇವತ್ತು ಮಾಡತಕ್ಕಂತಹ ಸಂಕಲ್ಪವಾಗಲಿ ಅಥವಾ ನಿರ್ಧಾರಗಳಾಗಲಿ ಯಾವುದೇ ಅಡ್ಡಿ ಆತಂಕಗಳನ್ನು ಬರದ ಹಾಗೆ ನೋಡಿಕೊಳ್ಳುವಂಥದ್ದಾಗತ್ತೆ. ವೃತ್ತಿಯಲ್ಲಿ ಗಣನೀಯವಾದಂತಹ ಬದಲಾವಣೆಯಾಗತ್ತೆ. ನೀವು ಯಾವುದೋ ಒಂದು ವೃತ್ತಿಯನ್ನು ಆಶ್ರಯ ಮಾಡಿದರೆ ಅಲ್ಲಿ ಉತ್ತಮವಾದಂತಹ ಬದಲಾವಣೆಗೆ ಅವಕಾಶಗಳಿದೆ. ಅದರಿಂದ ಲಾಭ ಹೆಚ್ಚುವಂಥದ್ದಿದೆ. ದೊಡ್ಡ ವ್ಯಕ್ತಿಗಳ ಭೇಟಿ ನಿಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹಾಗಾಗಿ ಅದೂ ಕೂಡ ನಿಮಗೆ ಎಲ್ಲ ರೀತಿಯಿಂದ ಅಭಿವೃದ್ಧಿಗೆ ಕಾರಣವಾಗ್ತಕ್ಕಂಥದ್ದು. ಹೊಸ ಹೂಡಿಕೆಯನ್ನು ಮಾಡಲಿಕ್ಕೆ ಅವಕಾಶಗಳಿದೆ. ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು
ಆಪದ್ಧನವಾಗಿ ಏನೋ ನನಗೆ ಅನುಕೂಲವಾಗುತ್ತೆ ಎನ್ನುವಂತಹ ಭಾವನೆಯಿಂದ ಹಣ ಹೂಡಿಕೆಯನ್ನು ಮಾಡುವಂಥವ್ರಿಗೆ ಅನುಕೂಲವಾಗುವಂತಹ ಸಮಯ. ಪ್ರಾಕೃತಿಕವಾದಂತಹ ಎಲ್ಲ ವಿಚಾರಗಳಿಗೆ ಸಿದ್ಧವಾಗಿರಬೇಕು. ಪ್ರಕೃತಿಯಲ್ಲಿ ಏನೇ ವಿಕೋಪಗಳಾದರೂ ಅಥವಾ ಪ್ರಕೃತಿಯಲ್ಲಿ ಏನೇ ವ್ಯತ್ಯಾಸಗಳಾದರೂ ಅದರ ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಅದಕ್ಕೆಲ್ಲ ನಾವು ಸಿದ್ಧವಾಗಿರಬೇಕು. ಕಾಲಘಟ್ಟಕ್ಕೆ ಅಥವಾ ಕಾಲೋಚಿತವಾಗಿ ಆಗತಕ್ಕಂತಹ ವ್ಯತ್ಯಾಸಗಳನ್ನು ನಾವು ಎದುರಿಸಲಿಕ್ಕೆ ಸಿದ್ಧವಾಗಿರಬೇಕು ಅಂತಕ್ಕಂತಹದ್ದು. ವೈಯಕ್ತಿಕವಾದಂತಹ ಬೆಳವಣಿಗೆಗೆ ಎಲ್ಲ ರೀತಿಯ ಅನುಕೂಲತೆಗಳಿದೆ. ನೀವು ನಿಮ್ಮಷ್ಟಕ್ಕೆ ಬೆಳೆಯಲಿಕ್ಕೆ, ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅವಕಾಶಗಳು ಹಲವಾರಿದೆ. ಸನ್ಮಾರ್ಗವನ್ನು ಅನುಸರಿಸಿ ಬೆಳೆಯುವಂತಹ ಪ್ರಯತ್ನ ನಿಮ್ಮದಾಗಲಿ ಅಂತಕ್ಕಂಥದ್ದು. ಸರಸ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಹೆಚ್ಚಿನ ವಿದ್ಯಾಭ್ಯಾಸದ ಆಸಕ್ತರಿಗೆ ಆ ಸರಸ್ವತೀ ದೇವಿಯ ಅನುಗ್ರಹ ಸಿಕ್ಕಿ ಒಳಿತಾಗಲಿ, ಶುಭವಾಗಿ. ವೃಶ್ಚಿಕ ರಾಶಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗತ್ತೆ, ಅದನ್ನು ಗಮನಿಸಬೇಕಾಗತ್ತೆ. ನಿನ್ನೆ ರಾತ್ರಿ ಸರಿಯಾಗಿದ್ದೆ, ಈಗ ಬೆಳಗ್ಗೆ ಏಳುವಾಗ ಹೀಗಾಯಿತು ಅಂತ ಹೇಳಿಕೊಳ್ಳುವ ಹಾಗಾಗತ್ತೆ. ಅದು ಶರೀರದಲ್ಲಿ ಆಗ್ತಕ್ಕಂತಹ ಯಾವುದೋ ಬದಲಾವಣೆ. ಅದನ್ನು ತಡ್ಕೊಳ್ಳಿಕ್ಕೆ, ಅರಗಿಸ್ಕೊಳ್ಳಿಕ್ಕೆ ನಿಮ್ಮ ಹತ್ರ ಆಗದೇ ಇದ್ದಾಗ ಅದು ನಿಮಗೆ ನೋವಾಗಿ ಬೇಸರವನ್ನು ತರತಕ್ಕಂಥದ್ದಾಗತ್ತೆ. ದೂರದಲ್ಲಿರ್ತಕ್ಕಂತಹ ಸ್ನೇಹಿತರು ಸಹಾಯ ಮಾಡಬಹುದು. ಏನೋ ನಿಮ್ಮ ಸಮಸ್ಯೆಗಳನ್ನು ಅವರ ಹತ್ರ ಹೇಳಿಕೊಂಡಾಗ ಅದಕ್ಕೆ ಪರಿಹಾರೋಪಾದಿಯಲ್ಲಿ ಏನೋ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟು ನಿಮಗೆ ಸಹಾಯವನ್ನು ಮಾಡುವಂಥದ್ದಾಗತ್ತೆ. ಔಷಧಿಗೋಸ್ಕರವಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗತ್ತೆ, ಅದು ನಿಮಗೋಸ್ಕರವಾಗಿ. ಆದರೆ ಯಾವುದೇ ಇರಲಿ, ಅದರಲ್ಲಿ ಒಂದು ಸರಿಯಾದ ವಿವೇಕ ಇರಲಿ ಅಂತಕ್ಕಂಥದ್ದು. ವಾದ ವಿವಾದಗಳಲ್ಲಿ ಸೋಲನ್ನು ಅನುಭವಿಸ್ತೀರಿ. ವಾದ ಮಾಡೋದಕ್ಕೆ ಹೋಗಬಾರ್ದು. ವಿಚಾರ ತಿಳಿಬೇಕು, ಅದನ್ನು ಒಂದಷ್ಟು ಆಲೋಚನೆ ಮಾಡಬೇಕು, ಮನನ ಮಾಡಿಕೊಳ್ಬೇಕು. ಆನಂತರದಲ್ಲಿ ನಿಮ್ಮದೇ ಆದಂತಹ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಪೋಷಕರ ಬಗ್ಗೆ ಸ್ವಲ್ಪ ಬೇಸರವಾಗುತ್ತೆ. ಸರಿಯಾದಂತಹ ರೀತಿಯಲ್ಲಿ ಮಾರ್ಗದರ್ಶನ ಮಾಡಲಿಲ್ಲ, ಇಲ್ಲ ನಿಮ್ಮನ್ನು ನೋಡಿಕೊಳ್ಳಿಲ್ಲ, ನಿಮಗೆ ಸಹಕರಿಸಲಿಲ್ಲ, ಸಹಾಯ ಮಾಡಲಿಲ್ಲ. ಸಮಯದಲ್ಲಿ ಅವರೇನಾದರೂ ಸಹಕರಿಸಿದ್ರೆ ನನಗೆ ಯಾವ ಸಮಸ್ಯೆಯೂ ಆಗ್ತಾ ಇರಲಿಲ್ಲ. ಈ ರೀತಿಯ ಮಾತುಗಳು ನಿಮ್ಮಿಂದ ಬರುವಂಥದ್ದಾಗತ್ತೆ. ನಿಮ್ಮ ನಿರ್ಧಾರಗಳು ಏನೇನಿರುತ್ತೆ ಅದನ್ನು ಸ್ಪಷ್ಟಪಡಿಸಿದರೆ ಮಾತ್ರ ಅನುಕೂಲ ಇರುತ್ತೆ. ನೀವೇನು ಅಂದ್ಕೊಂಡಿರ್ತೀರಿ ಅದು ಬೇರೆಯವರಿಗೆ ಹೇಗೆ ಗೊತ್ತಾಗಬೇಕು, ಅದನ್ನು ಹೇಳಿದರೆ, ಖಾತ್ರಿ ಮಾಡಿದರೆ ಮಾತ್ರ ಅದು ಗೊತ್ತಾಗುವಂಥದ್ದಾಗತ್ತೆ. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿ ಇರತಕ್ಕಂತಹ ಏನೋ ವ್ಯತ್ಯಾಸಗಳು, ಸಮಸ್ಯೆಗಳು ದೂರವಾಗಲಿ, ಶುಭವಾಗಿ.